ಮಕ್ಕಳ ಏನ್ ಮಾಡ್ತಾ ಇದ್ದೀರಾ? ನಾವೆಲ್ಲ ಆಟ ಆಡ್ತಾ ಇದೀವಿ ತಾತ. ಆಡ್ತಾ ಇದ್ದೀರಾ? ಒಳ್ಳೇದು ಒಳ್ಳೇದು. ಮತ್ತೆ ನಿನ್ನ ಹೆಸರೇನು? ಶರಣಪ್ಪ. ಮತ್ತೆ ನಿನ್ನ ಹೆಸರು? ಬಸವಪ್ಪ. ಬಸವಪ್ಪ. ಮತ್ತೆ ನಿನ್ನ ಹೆಸರು? ಸಂಗಪ್ಪ. ಸಂಗಪ್ಪ. ಮತ್ತೆ ನಿನ್ನ ಹೆಸರು? ಅಣ್ಣಪ್ಪ. ಅಣ್ಣಪ್ಪ. ಚೆನ್ನಾಗಿದೆ. ಓಹೋ, ನಿನ್ನ ಹೆಸರೇನು? ಸಿದ್ದಿರಾಮಪ್ಪ. ಇವನ್ ಕೇಳಿದ್ರೆ ನೀನ್ ಹೇಳ್ತಾ ಇದೀಯಾ? ಇವನ್ ಕೇಳಕ್ ಬರಲ್ವಾ? ಹೌದು, ಅವನ್ಗೆ ಹೇಳಕ್ ಬರಲ್ಲ. ಯಾಕೆಂದ್ರೆ ಅವನು ಮೂಗ. ತಾತ ನಿನ್ ಹೆಸರೇನು? ಎಷ್ಟೋ ಹೆಸರುಗಳಿದೆ ನಂಗೆ. ಆಗ ಮತ್ತೆ ನಾನು ಇನ್ ಯಾವ ಹೆಸರಲ್ಲಿ ಕರಿಬೇಕು? ನೀವು ಯಾವ ಹೆಸರಲ್ಲಿ ಕೂಗಿದ್ರು ನನಗೆ ಸಮಾಧಾನವೇ. ನೀನ್ ನಮ್ಮನ್ನ ಏಮರ್ಸ್ತಾ ಇದೀಯಾ? ನಿನ್ ಹೆಸರೇನು ಅಂತ ನಮ್ಗೆ ಹೇಳ್ದೆ ಹೋದ್ರೆ ನಾವು ನಿಮ್ ಜೊತೆ ಮಾತಾಡಲ್ಲ. ಬಂದ್ರ ಹೋಗೋಣ. ನಿಂತ್ಕೊಳ್ರೋ, ನಿಂತ್ಕೊಳ್ಳಿ. ನಿಮಗೆ ನನ್ನ ಹೆಸರು ಹೇಳ್ಬೇಕು ಅಷ್ಟೇ ತಾನೇ? ನನ್ನ ಹೆಸರು ಮಲ್ಲಣ್ಣ, ಮಲ್ಲಯ್ಯ. ಯಾಕೆ ಕರೆದ್ರು ಮಾತಾಡ್ತೀನಿ. ಹಾಗೆ ಹೇಳು. ಸರಿ. ಈ ಆಟ ಈಗಲ್ಲ ಆಡೋದು. ಆ ಗೋಲ್ ಎತ್ಕೊಂಡು ಕಳ್ಸ್ಕೊಡ್ತೀನಿ. ತಿಳ್ಕೊಡು. ಕೊಟ್ಟ, ಇದನ್ನ ಹಿಡ್ಕೊಪ್ಪ. ಬನ್ರಿ ಹತ್ರಕ್ಕೆ. ಬಂದಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ? 1 ಸಾರಿ ಹೊಡೆದ್ರೆ 10 ಸಾರಿ ಹೊಡೆದಾಗಿರ್ಬೇಕು. 10 ಏಟು ಹೊಡೆದ್ರೆ ಹುಲಿನ ಗೆದ್ದಂಗೆ. 1 ದಾಟಿ 2, 2 ದಾಟಿ 3, 3 ದಾಟಿ 4, 4 ದಾಟಿ 5, 5 ದಾಟಿ 6, 6 ದಾಟಿ 7, 7 ದಾಟಿ 8, 8 ದಾಟಿ 9, 9 ದಾಟಿ 10, 10 ಗೆದ್ದಾಯ್ತು. ಹಸ್ವಾಗ್ತೈತೆ ಕಣ್ರೋ. ಮೊದಲು ತಿನ್ನಕ್ಕೆ ಏನಾದ್ರು ತಂದ್ಕೊಡ್ರು, ಆಮೇಲೆ ಆಟ ಆಡೋಣ. ಬೇಗ ಹೋಗಿ ಬನ್ನಿ. ಹೋಗಿ ಹೋಗಿ. ಇದು ಹಿಡ್ಕೋ. ಮೊದಲು ಇದು ತಿಂದ ಮೇಲೆ ಅದು ತಿಂತೀನಿ. ಅಬ್ಬಾ, ಹೊಟ್ಟೆ ತುಂಬೋಯ್ತು. ನನ್ನ ಹಸಿವೇನೋ ತೀರ್ತು. ಹೌದು, ಸಿದ್ದಪ್ಪ ಹೇಳ್ರಪ್ಪ. ಅವನಿರೋದು ತುಂಬಾ ದೂರ, ಅದಕ್ಕೆ ಬಂದಿಲ್ಲ. ಆಗ ದೂರ ಹತ್ರ ಆಗೋ ಕಾಲ ಬರುತ್ತೆ. ಮತ್ತೆ ನಾ ಬರ್ತೀನಿ. ಸಿದ್ದಪ್ಪ ಬರೋರ್ಗು ಇರು ತಾತ. ಅಷ್ಟು ಸಮಯ ಇಲ್ರಪ್ಪ. ಮಲ್ಲಯ್ಯ, ಸಿದ್ದಪ್ಪ ಬಂದ್ ಕೇಳಿದ್ರೆ ನೀನ್ ಎಲ್ಲಿದ್ಯಾ ಅಂತ ಹೇಳಿ. ಶ್ರೀಶೈಲದಲ್ಲಿ ಇರ್ತೀನಿ ಅಂತ ಹೇಳು. ಹೊರಟ್ಬಿಟ್ರು. ನೀನ್ ಕೇಳಿದ್ರೆ ಶ್ರೀಶೈಲದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಶಿವನೇ ಬಸವ ಬಸವ ಶಿವನೇ, 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 ಶಿವನೇ ಬಸವ ಬಸವ ಸ್ವಾಮಿ, ಶಿವನೇ. ನೀವೆಲ್ಲ ಎಲ್ಲಿಗೆ ಹೋಗ್ತಿದ್ದೀರಿ? ನಾವೆಲ್ಲ ಮಲ್ಲಯ್ಯನ್ ನೋಡಕ್ಕೆ ಶ್ರೀಶೈಲಕ್ಕೆ ಹೋಗ್ತಾ ಇದ್ವಿ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ. ನಾನು ಇವರ ಜೊತೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಮಲ್ಲಣ್ಣನ ನೋಡಿ ಇದನ್ನೆಲ್ಲ ಕೊಡ್ಬೇಕು. ಪಾಪ ಇಷ್ಟು ಹಸುವಾಗ್ತಿದ್ಯೋ ಏನು.
ಶಿವನೇ ಬಸವ ಬಸವ ಶಿವನೇ 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 ರಾತ್ರಿ ಆಗಿದೆ ಯಾರು ಕಾಣಿಸ್ತಿಲ್ಲ ನಾನು ಯಾವ ಕಡೆ ಹೋಗ್ಬೇಕು ಹೇಗ್ ಹೋಗ್ಬೇಕು ಈಗ ನಾನು ಏನ್ ಮಾಡೋದು
ಮಗು 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 ಏನು ಇನ್ನೂ ಇಲ್ಲೇ ಮನಿಕೊಂಡಿದ್ಯಾ? ಮಲ್ಲಯ್ಯನ ನೋಡೋದಕ್ಕೆ ಬರೋದಿಲ್ವಾ? ನಡಿ ನಡಿ. ಹರ ಹರ ಮಹಾದೇವ ಶಂಭೋ ಶಂಕರ. 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 ನಾ ನೋಡಿದ ಮಲ್ಲಯ್ಯ ಇಲ್ಲಿ ಇಲ್ವೇ ಇಲ್ಲ. ಎಷ್ಟು ಕಷ್ಟಪಟ್ಟು ಇದೆಲ್ಲ ಮಲ್ಲಯ್ಯನಿಗೆ ಅಂತ ತಂದೆ, ಆದ್ರೆ ಮಲ್ಲಯ್ಯ ಸಿಗಲೇ ಇಲ್ಲ. ಮಲ್ಲಯ್ಯ, ನಿನ್ನನ್ನು ಹುಡುಕ್ತೀನಿ. ಮಲ್ಲಯ್ಯ, ನಿನ್ನ ನೋಡ್ದೆ ನಾನು ಈ ಶ್ರೀಶೈಲ ಬಿಟ್ಟು ಹೋಗೋದಿಲ್ಲ. ಇಲ್ಲ ಅಂದ್ರೆ ಈ ಹಳ್ಳದಲ್ಲಿ ಬಿದ್ದೋಗ್ತೀನಿ. ಅಬ್ಬಾ, ಎಷ್ಟು ಆಳವಾಗಿದೆ, ಭಯ ಆಗ್ತಾ ಇದೆ. ಮಲ್ಲಯ್ಯ ಕಾಣಿಸ್ಲಿಲ್ವಲ್ಲ, ಹೇಗಾದ್ರೂ ಕಣ್ಣು ಮುಚ್ಚಿ ಬಿದ್ದೋಗ್ತೀನಿ. ಮಲ್ಲಯ್ಯ! ಸಿದ್ದಪ್ಪ, ಈಗ ಏನಂತ ಕರೆದೆ? ಮತ್ತೆ ಕರಿ. ಮಲ್ಲಯ್ಯ. ಅರೆ, ನಾನು ಮಾತಾಡ್ತಾ ಇದ್ದೀನಿ. ಹೌದು ಸಿದ್ದಪ್ಪ, ನೀನು ಈಗಿನಿಂದಲೇ ಮೂಕನಲ್ಲ. ನೀನು ಕೂಡ ಎಲ್ಲರ ಹಾಗೆ ಮಾತನಾಡಬಹುದು. ನೀನು ನನಗೋಸ್ಕರ ಬಿದ್ದ ಹಳ್ಳಕ್ಕೆ ಸಿದ್ದರಾಮಪ್ಪನ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆಯುತ್ತೆ. ಶ್ರೀಶೈಲ ಮಲ್ಲಯ್ಯನ ಭಕ್ತರಲ್ಲಿ ನೀನು ಅಗ್ರಗಣ್ಯನಾಗಿ ಮುಕ್ತಿ ಪಡೆಯುವೆ.